ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಹಿಂಭಾಗದ ಮೈದಾನದಲ್ಲಿ ಸುಮಾರು 10 ಮರಗಳ ಮಾರಣ ಹೋಮ ನಡೆದಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಪೂರ್ವಭಾವಿಯಾಗಿ ಯಾವುದೇ ಮುನ್ಸೂಚನೆ ನೀಡದೆ ಮತ್ತು ಬಹಿರಂಗ ಹರಾಜು ಮಾಡದೆ ಮತ್ತು ಒಣ ಮರಗಳೆಂದು ನೆಪವನ್ನೊಡ್ಡಿ ಮರಗಳ ಮಾರಣ ಹೋಮ ನಡೆದಿದೆ. ಪರಿಸರ ಕಾಳಜಿ ಇಲ್ಲದೆ ಪರಿಸರ ವಿರೋಧ ನೀತಿಯನ್ನು ಅನುಸರಿಸಿದ ಅಧಿಕಾರಿಗಳು ಈಗಾಗಲೇ ಸುಮಾರು 5 ತಿಂಗಳ ಮುಂಚೆ ಕಚೇರಿಯ ಮುಂಭಾಗದ 3 ಮರಗಳ ಮಾರಣ ಹೋಮವಾಗಿತ್ತು. ಇದರ ನಡುವೆಯೂ ಕೂಡ ಇವಾಗ 10 ಮರಗಳ ಮಾರಣ ಹೋಮ ಮಾಡಲಾಗಿದೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ಅವಶ್ಯಕತೆ ಇದೆ ಎಂಬುದು ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಹಂಗೆ ರೀ. ಹಾಂ, ಇರಿ ಹಂಗೆ ರೀ. ಹಾಂ ನೋಡಿ ಮರ ಇದು ಮಾಡಿ. ಸರ್, ತಾವೇ ನೋಡಿದಾಗೆ ಇಲ್ಲಿ ಮರಗಳ ಒಂದು ಹೋಮ ನಡೆದಿದೆ. ಅಂದರೆ ಮರಗಳನ್ನ ಕಟಾವು ಮಾಡಿ ತೆರವುಗೊಳಿಸಿದ್ದಾರೆ. ಒಣ ಮರ ಅನ್ನುವ ಒಂದು ಉದ್ದೇಶದಿಂದ ಇದನ್ನು ತೆರವುಗೊಳಿಸಿದ್ದಾರೆ. ಹಾಗಾಗಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಒಂದು ಮರವನ್ನು ತೆರವುಗೊಳಿಸಿದಾಗ ಅದರಲ್ಲಿ ಒಂದು 3 ಗಿಡನ 5 ಗಿಡನ ಹಾಕಬೇಕು ಅನ್ನೋ ಒಂದು ನಿಯಮ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳೇ, 2 ದಿನ ಮುಂಚೆ ನಮ್ಮ BO ಕಚೇರಿ ಹಿಂಭಾಗ ಇರತಕ್ಕಂತಹ ಒಂದು ಮೈದಾನದಲ್ಲಿ ಸುಮಾರು 10 ಮರಗಳ ಮಾರಣ ಹೋಮನೇ ನಡೆದಿದೆ. ಇದು ನಾನು ಉಗ್ರವಾಗಿ ಖಂಡಿಸ್ತೇನೆ. ಯಾಕಂತಂದರೆ ನಾವೆಲ್ಲ ಪರಿಸರಕ್ಕೋಸ್ಕರ ನಾವು ಪರಿಸರ ಉಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಪ್ರತಿ ಕಡೆಯೂ ನಾವು ಗಿಡಗಳು ಹಾಕುವ ಮೂಲಕ ಅದನ್ನು ಪೋಷಣೆ ಮಾಡೋ ಮೂಲಕ ಪರಿಸರನ ಉಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಆದರೆ ಇಲ್ಲಿ ಕೆಲವು ಅಧಿಕಾರಿಗಳ ವರ್ಗದವರು ನೋಡಿ ಮಾರಣ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅವರ ಪರಿಸರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ನಾವು ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಪರಿಸರ ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಪರಿಸರ ವಿರೋಧಿಗಳಾಗಬಾರ್ದು, ಪರಿಸರವಾದಿಗಳಾಗಬೇಕು ನಾವು ಅನ್ನೋದಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋ ಮೂಲಕ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ. ಈಗ ಮಾರ್ಚ್ ತಿಂಗಳಲ್ಲೂ ಕೂಡ ನಮ್ಮ BO ಕಚೇರಿ ಮುಂಭಾಗ ಇರತಕ್ಕಂಥ 50 ವರ್ಷ ಇತಿಹಾಸ ಇರತಕ್ಕಂಥ 3 ಮರಗಳನ್ನು ಕಟಾವು ಮಾಡಿದ್ರು. ಆಗಲೂ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೋ. ಹಲವು ಪತ್ರಿಕೆಗಳಲ್ಲಿ ಅದು ಸುದ್ದಿನೂ ಕೂಡ ಆಯಿತು. ಈಗ ನೋಡಿ, ಈಗ ಸೆಪ್ಟೆಂಬರ್